ಹಲೋ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ವೈ ಅನ್ನೋ ಕ್ವೆಶನಿಂಗ್ ಬಗ್ಗೆ ನಾವು ಕಲ್ತ್ಕೊಂಡಿದೀವಿ. ಸೊ ವೈ ಜೊತೆಗೆ ಹೇಗೆ ಡಿಡ್ ಮತ್ತೆ ಡಿಡ್ ನಾಟ್ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ನಾವು ಕಲ್ತ್ಕೊಂಡಿದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ವೆನ್ ಅನ್ನೋ ಕ್ವೆಶನಿಂಗ್ ವರ್ಡ್ ಬಗ್ಗೆ ನಾವು ಕಲ್ತ್ಕೊಂಡಿದೀವಿ. ವೆನ್ ಜೊತೆಗೆ ಈಸ್, ವಾಸ್, ಡಿಡ್, ವಿಲ್ ಮತ್ತೆ ಶುಡ್ ಇದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ಕಲ್ತ್ಕೊಂಡಿದೀವಿ. ಸೊ ಇಲ್ಲಿ 10 ವಾಕ್ಯಗಳಿದೆ. ಈ 10 ವಾಕ್ಯಗಳನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಮೊದಲನೇದು, ಅವನು ಮನೆಗೆ ಬರುವಾಗ ಮೊಬೈಲ್ ತರಬೇಕು. ಅವನು ಮನೆಗೆ ಬರುವಾಗ ಮೊಬೈಲ್ ತರಬೇಕು. ಸೊ ಇಲ್ಲಿ ತರಬೇಕು ಅಂತ ಇರೋದ್ರಿಂದ ಇದೊಂದು ಅನಿವಾರ್ಯ. ಸೊ ಶುಡ್ ಅಂತ ನಾವು ಯೂಸ್ ಮಾಡ್ತೀವಿ. ಈ ಶುಡ್ ಬ್ರಿಂಗ್ ಮೊಬೈಲ್ ವೆನ್ ಹಿ ಕಮ್ ಹೋಮ್. ಐ ರಿಪೀಟ್, ವೆನ್ ಈ ಶುಡ್ ಬ್ರಿಂಗ್ ಮೊಬೈಲ್ ವೆನ್ ಹಿ ಕಮ್ ಹೋಮ್. ಅಥವಾ ಉಲ್ಟಾ ಕೂಡ ಹೇಳ್ಬಹುದು. ವೆನ್ ಹಿ ಕಮ್ ಹೋಮ್ ಈ ಶುಡ್ ಬ್ರಿಂಗ್ ಮೊಬೈಲ್. ವೆನ್ ಹಿ ಕಮ್ ಹೋಮ್ ಈ ಶುಡ್ ಬ್ರಿಂಗ್ ಮೊಬೈಲ್. ಸೆಕೆಂಡ್ ಒನ್, ನಾನು ಯಾವಾಗ ಬರಬೇಕು. ನಾನು ಯಾವಾಗ ಬರಬೇಕು. ಯಾವಾಗ ಅಂದ್ರೆ ವೆನ್. ಸೊ ಇಲ್ಲಿ ಬರಬೇಕು ಅನ್ನೋದು ಕೂಡ ಅನಿವಾರ್ಯ. ಸೊ ಕೇಳ್ತಿರೋದು, ಕ್ವೆಶನ್ ಕೇಳುವಾಗ ನಾವು ಶುಡ್ ಅಂತ ಹೇಳ್ತಾ ಇದೀವಿ. ವೆನ್ ಶುಡ್ ಐ ಕಮ್. ವೆನ್ ಶುಡ್ ಐ ಕಮ್. ಥರ್ಡ್ ಒನ್, ನೀವು ಯಾವಾಗ ಬರ್ತೀರಾ. ನೀವು ಯಾವಾಗ ಬರ್ತೀರಾ. ಸೊ ಇನ್ನು ಬಂದಿಲ್ಲ, ಫ್ಯೂಚರ್ ಇರೋದ್ರಿಂದ ವಿಲ್ ಅಂತ ಯೂಸ್ ಮಾಡ್ತೀವಿ. ಭವಿಷ್ಯತ್ ಕಾಲ ಹೇಳ್ತಿದೆ ಈ ಕ್ವೆಶನ್. ವ್ಯಾನ್ ವಿಲ್ ಯು ಕಮ್. ವ್ಯಾನ್ ವಿಲ್ ಯು ಕಮ್. ಫೋರ್ತ್ ಒನ್, ನೀವು ಕರೆ ಮಾಡಿದಾಗ ನನ್ನ ಮೊಬೈಲ್ ಸೈಲೆಂಟ್ ಮೂಡ್ನಲ್ಲಿತ್ತು. ನೀವು ಕರೆ ಮಾಡಿದಾಗ ನನ್ನ ಮೊಬೈಲ್ ಸೈಲೆಂಟ್ ಮೂಡ್ನಲ್ಲಿತ್ತು. ಇದನ್ನ ಕರೆ ಮಾಡಿದಾಗ ಅಂದ್ರೆ ವೆನ್ ಯು ಕಾಲ್ಡ್ ಮೀ. ವೆನ್ ಯು ಕಾಲ್ಡ್ ಮೀ ಮೈ ಮೊಬೈಲ್ ವಾಸ್ ಆನ್ ಸೈಲೆಂಟ್ ಮೋಡ್. ಫಿಫ್ತ್ ಒನ್, ನಿಮ್ಮನ್ನು ಕರೆದಾಗ ನಿಮ್ಮನ್ನು ಕರೆದಾಗ ನಾನು ಆರ್ಗನೈಸರ್ ರೂಮ್ ನಲ್ಲಿ ಇದ್ದೆ. ನಿಮ್ಮನ್ನು ಕರೆದಾಗ ನಾನು ಆರ್ಗನೈಸರ್ ರೂಮ್ ಅಲ್ಲಿ ಇದ್ದೆ. ನಿಮ್ಮನ್ನು ಕರೆದಾಗ ನಾನು ಆರ್ಗನೈಸರ್ ರೂಮ್ ಅಲ್ಲಿ ಇದ್ದೆ. ಇಲ್ಲಿ ಹೇಗೆ ಹೇಳ್ತೀರಾ? ನಿಮ್ಮನ್ನು ಕರೆದಾಗ ಅಂದ್ರೆ ವೆನ್ ಐ ಕಾಲ್ಡ್ ಯು ಐ ವಾಸ್ ಇನ್ ಆರ್ಗನೈಸರ್ ರೂಮ್. ವೆನ್ ಐ ಕಾಲ್ಡ್ ಯು ಐ ವಾಸ್ ಇನ್ ಆರ್ಗನೈಸರ್ ರೂಮ್. ಸೊ ಇದ್ದೆ ಅನ್ನೋದಕ್ಕೆ ವಾಸ್ ಅಂತ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ವರ್ಡ್, ಭೂತಕಾಲದ ಒಂದು ಪದ ಇದು. ಸೊ ಹೇಗೆ ಹೇಳ್ಬೇಕು? ವೆನ್ ಐ ಕಾಲ್ಡ್ ಯು ಐ ವಾಸ್ ಇನ್ ಆರ್ಗನೈಸರ್ ರೂಮ್. ಸಿಕ್ಸ್ತ್ ಒನ್, ಹೊರಗೆ ಹೋಗುವಾಗ ನೀವು ಬಾಗಿಲು ಮುಚ್ಚಬೇಕು. ಸೊ ಇಲ್ಲಿ ಮುಚ್ಚಬೇಕು ಅಂದ್ರೆ ಅನಿವಾರ್ಯ, ಇದೊಂದು ಕೆಲಸ ಮಾಡ್ಲೇಬೇಕು. ಸೊ ಶುಡ್ ಅಂತ ಯೂಸ್ ಮಾಡ್ತೀವಿ. ಹೋಗುವಾಗ ಅಂದ್ರೆ ಹೊರಗಡೆ ಹೋಗೋದು, ಗೋ ಅಂತ ಹೇಳೋದು. ವೆನ್ ಯು ಗೋ ಔಟ್, ಹೊರಗೆ ಅಂದ್ರೆ ಔಟ್. ವೆನ್ ಯು ಗೋ ಔಟ್ ಯು ಶುಡ್ ಕ್ಲೋಸ್ ದ ಡೋರ್. ವೆನ್ ಯು ಗೋ ಔಟ್ ಯು ಶುಡ್ ಕ್ಲೋಸ್ ದ ಡೋರ್. ಸೆವೆಂತ್ ಒನ್, ನಿಮ್ಮ ಜನ್ಮದಿನ ಯಾವಾಗ. ನಿಮ್ಮ ಜನ್ಮದಿನ ಯಾವಾಗ. ಯಾವಾಗ ಅಂದ್ರೆ ವೆನ್. ಜನ್ಮದಿನ ಅಂದ್ರೆ ಬರ್ತಡೇ. ವೆನ್ ಈಸ್ ಯುವರ್ ಬರ್ತಡೇ. ವೆನ್ ಈಸ್ ಯುವರ್ ಬರ್ತಡೇ. ಏಟ್ ಒನ್, ಅವನು ಅದನ್ನು ಯಾವಾಗ ಹೇಳಿದನು. ಅವನು ಅದನ್ನು ಯಾವಾಗ ಹೇಳಿದನು. ಅದನ್ನು ಅಂದ್ರೆ ದಟ್, ಹೇಳಿದನು ಅಂದ್ರೆ ಟೋಲ್ಡ್ ಆಗುತ್ತೆ. ಬಿಕಾಸ್ ಇದು ಅದನ್ನು ಹೇಳಿದನು ಆಗ್ಲೇ ಹೇಳ್ಬಿಟ್ಟಿದ್ದಾನೆ. ಸೊ ಟೆಲ್ ನ ಪಾಸ್ಟ್ ಟೆನ್ಸ್ ವರ್ಡ್ ಟೋಲ್ಡ್ ಅಂತ ಹೇಳ್ತೀವಿ. ವೆನ್ ಹಿ ಡಿಡ್ ಟೆಲ್ ಅಥವಾ ವೆನ್ ಹಿ ಟೋಲ್ಡ್ ದಟ್. ವೆನ್ ಹಿ ಟೋಲ್ಡ್ ದಟ್ ಅಥವಾ ವೆನ್ ಡಿಡ್ ಹಿ ಟೆಲ್ ದಟ್. ನೈನ್ತ್ ಒನ್, ನಾನು ಯಾವಾಗ ಹಣವನ್ನ ಪಾವತಿಸಬೇಕು. ನಾನು ಯಾವಾಗ ಹಣವನ್ನ ಪಾವತಿಸಬೇಕು. ಇಲ್ಲಿ ಪಾವತಿ ಮಾಡೋದು ಅಂದ್ರೆ ಪೇ ಅಥವಾ ಡೆಪಾಸಿಟ್ ಆಗುತ್ತೆ. ವೆನ್ ಐ ಶುಡ್ ಪೇ ಮನಿ ಅಥವಾ ವೆನ್ ಐ ಶುಡ್ ಡೆಪಾಸಿಟ್ ಮನಿ. ವೆನ್ ಐ ಶುಡ್ ಡೆಪಾಸಿಟ್ ಮನಿ. ಟೆಂತ್ ಒನ್, ನಾವು ಯಾವಾಗ ಶಾಪಿಂಗ್ಗೆ ಹೋಗುತ್ತೇವೆ. ನಾವು ಯಾವಾಗ ಶಾಪಿಂಗ್ಗೆ ಹೋಗುತ್ತೇವೆ. ಸೊ ಇಲ್ಲೂ ಕೂಡ ಇನ್ನೂ ಹೋಗಿಲ್ಲ, ಮುಂದೆ ಹೋಗ್ಬೇಕು. ಸೊ ಫ್ಯೂಚರ್ ಅಲ್ಲಿ ಇರೋದ್ರಿಂದ, ಭವಿಷ್ಯತ್ ಕಾಲದಲ್ಲಿ ಇರೋದ್ರಿಂದ ನಾವು ವಿಲ್ ಅಂತ ಯೂಸ್ ಮಾಡಿ ಈ ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ನಾವು ಯಾವಾಗ ಶಾಪಿಂಗ್ಗೆ ಹೋಗುತ್ತೇವೆ. ವ್ಯಾನ್ ವಿಲ್ ವಿ ಗೋ ಶಾಪಿಂಗ್. ವ್ಯಾನ್ ವಿಲ್ ವಿ ಗೋ ಶಾಪಿಂಗ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.